ಐ ನೋ ಗೈಸ್, ನಾವು ಯಾರು 11th ಅಷ್ಟೊಂದು KCTನ ಸೀರಿಯಸ್ ಆಗಿ ತೊಗೊಂಡೋದಿರಲ್ಲ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಓದಿರಲ್ಲ, ಬಟ್ ಫ್ಯೂ ಆಫ್ ದೆಮ್ ಓದಿರ್ತಾರೆ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ರೋಡ್ ಮ್ಯಾಪ್ನ ಕೊಡ್ತಾ ಇದ್ದೀನಿ. ಹೇಗೆ ನೀವು 11th ರೀಬಿಲ್ಡ್ ಮಾಡ್ಬೋದು, 12th ಬೋರ್ಡ್ಸು, 12th KCT ಆ್ಯಂಡ್ ಈ ರೋಡ್ ಮ್ಯಾಪಲ್ಲಿ ನಾನು ನಿಮ್ಮ ಕಾಲೇಜ್ ಟೈಮಿಂಗ್ಸ್ನ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಗೈಸ್, KCT ಈಸ್ ನಾಟ್ ಅಬೌಟ್ ಸ್ಟಡಿಯಿಂಗ್ 10 hours a day. ಇಟ್ಸ್ ಅಬೌಟ್ ಸ್ಟಡಿಯಿಂಗ್ ದಿ ರೈಟ್ ಥಿಂಗ್ಸ್ ಇನ್ ರೈಟ್ ಆರ್ಡರ್. ಯೂಶಲಿ ಇವಾಗ ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಇವಾಗ ತಾನೇ 12th ಸ್ಟ್ಯಾಂಡರ್ಡ್ಗೆ ಎಂಟ್ರಿ ಆಗಿದ್ದೀನಿ, ನಾನು ಫುಲ್ಲು 12th ಕಂಪ್ಲೀಟ್ ಮಾಡ್ಕೊತೀನಿ, ಅದಾದಮೇಲೆ 11th ಸ್ಟ್ಯಾಂಡರ್ಡ್ ಓದ್ತೀನಿ ಅಂತ ಇವಾಗ 11th ಇಗ್ನೋರ್ ಮಾಡ್ತೀರಾ. ಬಟ್ ದಟ್ ಈಸ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್. ಎಂತಕಂದರೆ ಇವಾಗ ನೀವು ಫುಲ್ ಮೋಟಿವೇಟೆಡ್ ಆಗಿರ್ತೀರಾ. ಆ್ಯಸ್ ಟೈಮ್ ಗೋಸ್ ನಿಮ್ಮ ಮೋಟಿವೇಶನ್ ಕೂಡ ಲೂಸ್ ಆಗುತ್ತೆ ಆ್ಯಂಡ್ ಟೈಮ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ನಿಮಗೆ 11th ಒಂದು ಬಿಗ್ ಮೌಂಟೇನ್ ಥರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ರಿಯಲಿಸ್ಟಿಕ್ ಪ್ಲ್ಯಾನ್ನ ಕೊಡ್ತಾ ಇದ್ದೀನಿ, ದಟ್ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಟುಡೇ. ಸೊ ಗೈಸ್, KCTಲಿ ಕ್ವಶನ್ಸು ಯೂಶಲಾಗಿ 5 ಟೈಪ್ಸಾಗಿ ಬರುತ್ತೆ. ಡೈರೆಕ್ಟಾಗಿ ಬರುತ್ತೆ, ಕಾನ್ಸೆಪ್ಟ್ ಬೇಸ್ಡಿಂದ ಬರುತ್ತೆ, ಫಾರ್ಮುಲಾಯಿಂದ ಬರುತ್ತೆ, NCERTಯಿಂದ ಬರುತ್ತೆ ಆ್ಯಂಡ್ ರಿಪೀಟೆಡ್ ಕ್ವಶನ್ಸಿಂದ ಬರುತ್ತೆ. ನಿಮಗೆ ಮೇಯ್ನಾಗಿ 3 ಥಿಂಗ್ಸ್ ಬೇಕಾಗಿರೋದು: NCERT, MCQs ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಗೈಸ್, ಎಲ್ಲರೂ ಹೇಳ್ತಾರೆ NCERT ಓದಿ ಅಂತ, ಬಟ್ ನೋಬಡಿ ಟೆಲ್ಸ್ ಯು ಹೌ. 4 ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿ. ಯಾವುದೇ ಟಾಪಿಕ್ ಆಗಿರಲಿ 1 or 2 times ಅಥವಾ 3 times ಕ್ಲೀನಾಗಿ ಓದಿ, ಸ್ಲೋ ಆಗಿ ಓದಿ. ಅದಾದಮೇಲೆ ಅದರಲ್ಲಿರೋ ಇಂಪಾರ್ಟೆಂಟ್ ಫಾರ್ಮುಲಾಸ್, ಡೆಫಿನೇಷನ್ಸ್, ಕೀ ಪಾಯಿಂಟ್ಸ್ನೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ. ಒಂದು ಶೀಟಲ್ಲಿ ಬರ್ಕೊಳ್ಳಿ, ಇಲ್ಲ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ಅದನ್ನೇ ನೀವು ನೋಟ್ಸ್ ಥರನೂ ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬುಕ್ನ ಕ್ಲೋಸ್ ಮಾಡಿ ರೀಕಾಲ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ ಕೇಸ್ ನಿಮ್ಗೇನಾದರೂ ರೀಕಾಲ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ತಿರ್ಗಾ ರಿವೈಸ್ ಮಾಡಿ, ರೀಕಾಲ್ ಮಾಡಿ ಆ್ಯಂಡ್ ಇಮಿಡಿಯೇಟಾಗಿ ಆ ಟಾಪಿಕ್ದು MCQನ ಸಾಲ್ವ್ ಮಾಡಿ. ಎಸ್ಪೆಷಲಿ ಕೆಮಿಸ್ಟ್ರಿಲಿ ಮಿನಿ ಕ್ವಶನ್ಸ್ KCTಲಿ ಡೈರೆಕ್ಟಾಗಿ ಬರುತ್ತೆ NCERTಯಿಂದ. ಸೊ ನೀವೇನಾದರೂ NCERTನ ಕ್ಲೀನಾಗಿ ಪ್ರಿಪೇರ್ ಆದರೆ ಆಫ್ ಆಫ್ ಯುವರ್ ಪ್ರಿಪ್ರೇಷನ್ ಈಸ್ ಡನ್. ಸೊ ಗೈಸ್, ಥಿಂಕಿಂಗ್ ದ್ಯಾಟ್ ನಿಮಗೆ 9 to 5 ಕಾಲೇಜ್ ಇದೆ ಅಂತ ಅಂದ್ಕೊಂಡು ಈ ಪ್ಲ್ಯಾನ್ನ ಪ್ರಿಪೇರ್ ಮಾಡಿರೋದು. ಮಾರ್ನಿಂಗ್ 1 hour ಅಂದರೆ 7 to 8 ಆಗಿರ್ಬೋದು, ಇಲ್ಲ 6 to 7 ಆಗಿರ್ಬೋದು. ಥಿಯರಿ ಓದ್ಕೊಂಡೋಗಿ 11th ಸ್ಟ್ಯಾಂಡರ್ಡ್ದು ಕಾಲೇಜ್ಗೆ, ಆ್ಯಂಡ್ ಕಾಲೇಜಿಂದ ಬಂದಾದಮೇಲೆ ಈವ್ನಿಂಗ್ 2 hours ಕಾಲೇಜಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ 12th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ಸ್ನೇ ಅದನ್ನೇ ರಿವೈಸ್ ಮಾಡ್ಕೊಳ್ಳಿ. ಆ ಕಾನ್ಸೆಪ್ಟ್ಸ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೈಟ್ 2 hours MCQನ ಸಾಲ್ವ್ ಮಾಡಿ. ಮಾರ್ನಿಂಗ್ 11th ಆ್ಯಂಡ್ 12th ಎರಡು ಸೇರಿಸಿ MCQನ ಸಾಲ್ವ್ ಮಾಡಿ. ಸೊ ಟೋಟಲಿ 5 ಫೋಕಸ್ಡ್ ಅವರ್. ನಿಮಗೆ ಅಷ್ಟೊಂದು ಸ್ಟ್ರೆಸ್ ಅಂತ ಫೀಲ್ ಆಗಲ್ಲ. ಸೊ ಗೈಸ್, ನೆಕ್ಸ್ಟು 3 months ಅಂದರೆ ಏಪ್ರಿಲ್, ಮೇ, ಜೂನ್ ನಿಮ್ಮ ಫಸ್ಟ್ ಪ್ರಯಾರಿಟಿ 11th ಸ್ಟ್ಯಾಂಡರ್ಡ್ ಆಗಿರಬೇಕು. 1 ಸಬ್ಜೆಕ್ಟ್ ಪರ್ ಡೇ ಸಾಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಸಂಡೇ ಬೇಕಿದ್ರೆ ನೀವು PYQs ರಿವಿಷನ್ ಮಾಡ್ಕೋಬೋದು. ಆಲ್ರೆಡಿ ಹೇಳಿರೋ ಥರ ಮಾರ್ನಿಂಗ್ ಥಿಯರಿ ಓದ್ಕೊಂಡೋಗಿ ಆ್ಯಂಡ್ ನೈಟು MCQನ ಸಾಲ್ವ್ ಮಾಡಿ. ಅಟ್ಲೀಸ್ಟ್ 50 MCQ ಪರ್ ಡೇ ಸಾಲ್ವ್ ಮಾಡಿ. ಆ್ಯಂಡ್ ತುಂಬ ರಶ್ ಮಾಡ್ಕೊಳ್ಳೋಕೆ ಹೋಗಬೇಡಿ. 1 ಚಾಪ್ಟರ್ ಅಟ್ ಎ ಟೈಮ್ ಸಾಕು. ತುಂಬ ಪ್ರೆಷರ್ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ 3 monthsಲ್ಲಿ ನೀವು 11th ಸ್ಟ್ಯಾಂಡರ್ಡ್ನ ಕಂಪ್ಯಾಕ್ಟ್ ಮಾಡ್ಬೋದು ವಿತೌಟ್ ಪ್ರೆಷರ್. ಸೊ ಗೈಸ್, ಎಟ್ ದಿ ಎಂಡ್ ಆಫ್ ಜೂನ್ ನೀವು 11th ಸ್ಟ್ಯಾಂಡರ್ಡ್ನ ಕಂಪ್ಲೀಟ್ ಮಾಡಿರ್ತೀರ ಆ್ಯಂಡ್ ಜುಲೈಯಿಂದ 12th ಸ್ಟ್ಯಾಂಡರ್ಡ್ನ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಐ ನೋ ನೀವೆಲ್ಲರೂ ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ, ಪ್ರೆಷರಲ್ಲಿ ಇರ್ತೀರಾ. ಎಂತಕ್ಕಂದರೆ ನಿಮ್ಮ ಲ್ಯಾಬ್ಸು, ರೆಕಾರ್ಡ್ಸ್, ಅಸೈನ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಲಿಟಲ್ ಚೇಂಜಸ್ನ ಮಾಡ್ಕೊಬೋದು. ಮಾರ್ನಿಂಗ್ ನೀವೇನು 11th ಸ್ಟ್ಯಾಂಡರ್ಡ್ ಓದ್ತಾಯಿದ್ರಿ ಆ ಟೈಮಲ್ಲಿ ಬೇಕಿದ್ರೆ ಅಸೈನ್ಮೆಂಟ್ಸ್, ರೆಕಾರ್ಡ್ಸ್ನ ಬರಿಬೋದು. ಆ್ಯಂಡ್ ಈವ್ನಿಂಗ್ ಟೈಮ್ ನಿಮ್ಮ ಕಾಲೇಜಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದೇ ಟಾಪಿಕ್ಸ್ನ ತಿರ್ಗಾ ರಿವೈಸ್ ಮಾಡಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೈಟ್ ಟೈಮು ನಾರ್ಮಲ್ MCQsನ ಸಾಲ್ವ್ ಮಾಡಿ. ಸೇಮ್ ರೋಟೀನ್ನ ಫಾಲೋ ಮಾಡಿ. ಆ್ಯಂಡ್ ಏನಾದರೂ ಎಕ್ಸಾಮ್ ಟೈಮಲ್ಲಿ ಬೇಕಿದ್ರೆ ನೀವು ಒಂಚೂರು ಲೋಡ್ನ ಕಮ್ಮಿ ಮಾಡ್ಕೊಬೋದು. ಲೈಕ್ MCQsನ ಒಂದು 10 to 20 MCQs ಸಾಲ್ವ್ ಮಾಡಿ, ಅಷ್ಟೇ ಸಾಕು. ಆ್ಯಂಡ್ ತುಂಬ ರಿವಿಷನ್ ಮಾಡೋಕ್ಕೆ ಹೋಗ್ಬೇಡಿ. ಅವಾಗ ಮೇಯ್ನಾಗಿ ನಿಮಗೆ ಸ್ಯಾಟರ್ಡೇ, ಸಂಡೇ ನಿಮ್ಗೆ ಯಾವಾಗ ರಜಾ ಇದೆ ಅವಾಗೆಲ್ಲ 11th ಸ್ಟ್ಯಾಂಡರ್ಡ್ನ ರಿವಿಷನ್ ಮಾಡ್ತಾನೆ ಇರಿ. ಸೊ ದ್ಯಾಟ್ ನೀವು ಎರಡನ್ನೂ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಆ್ಯಂಡ್ ತುಂಬ ಪ್ರೆಷರು ಇರಲ್ಲ. ಸೊ ಗೈಸ್, ಆಲ್ಮೋಸ್ಟ್ ಡಿಸೆಂಬರ್ ಮಿಡ್ ಅಷ್ಟರಲ್ಲಿ ನಿಮ್ಮ ಫುಲ್ ಪೋರ್ಷನ್ಸ್ ಕಂಪ್ಲೀಟ್ ಆಗಿರುತ್ತೆ. ಅಷ್ಟರಲ್ಲಿ ನೀವು KCTಗೂ ಪ್ರಿಪೇರ್ ಆಗಿರಬೇಕು. ಆಲ್ಮೋಸ್ಟ್ ಜುಲೈಯಿಂದ ನಿಮಗೆ ಡಿಸೆಂಬರ್ ಮಿಡ್ವರೆಗೂ 5.5 months ಟೈಮ್ ಸಿಗುತ್ತೆ. ಅಷ್ಟರಲ್ಲಿ ಆರಾಮಾಗಿ ಪ್ರಿಪೇರ್ ಆಗ್ಬೋದು. ಅದಾದಮೇಲೆ ನಿಮ್ಮ ಫುಲ್ಲು ಫೋಕಸ್ ಬೋರ್ಡ್ಸ್ ಮೇಲೆ ಇರಬೇಕು. ಅದಾದಮೇಲೆ ನೀವು ಪರ್ ವೀಕ್ ಒಂದು ಮಾಕ್ ಟೆಸ್ಟ್ ತೊಗೊಳ್ಳಿ. ನಿಮ್ಮ ಮಿಸ್ಟೇಕ್ಸ್ ಎಲ್ಲಾಗ್ತಾಯಿದೆ ಅಂತ ಅನಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಎವ್ರಿ ಡೇ ನೀವು 10 to 20 minutes 11th ರಿವೈಸ್ ಮಾಡಿ. ಎಂತಕ್ಕಂದರೆ ನೀವು 12th ಬೋರ್ಡ್ಸಿಗೆ ಓದ್ತಾನೆ ಇರ್ತೀರ, 11th ಆಮೇಲೆ ಮರ್ತೋದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು 10 to 20 minutes 11th ಪ್ರಿಪರೇಷನ್ ಆಗಿ, ಅಷ್ಟೇ ಸಾಕು. ಸೊ ಗೈಸ್, ನೀವು 11th ಕಂಪ್ಲೀಟಾಗಿ ವೇಸ್ಟ್ ಮಾಡಿದ್ರು ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಇನ್ನೂ ಟೈಮ್ ಇದೆ. ಬಟ್ ಇಫ್ ಯು ಡೋಂಟ್ ಸ್ಟಾರ್ಟ್ ನೌ ಲೇಟರ್ ಯು ವಿಲ್ ರಿಗ್ರೆಟ್ ಅಬೌಟ್ ಇಟ್. ಸೊ ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಆಗಿರಿ, ಪ್ಲ್ಯಾನ್ನ ಫಾಲೋ ಮಾಡಿ ಆ್ಯಂಡ್ ಯು ವಿಲ್ ಫೀಲ್ KCT ಆಸ್ ಈಸಿ. ಸೊ ಗೈಸ್, ದ್ಯಾಟ್ಸ್ ಇಟ್. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.